ಗೈಸ್ ಈ ವ್ಲಾಗ್ ನೋಡ್ತಾ ಇರೋರು ನಿಮಗೂ ಕೂಡ ಥೈಲ್ಯಾಂಡ್ ಫುಡ್ಗಳು ಬೇಕಾ ನಿಮಗೆ? ನಿನ್ನ ಮೇಕಪ್ ತುಂಬಾ ಚೆನ್ನಾಗಿದೆ ಇವತ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ಥ್ಯಾಂಕ್ ಯು. ನಾನು ಥೈಲ್ಯಾಂಡಿ ಗರ್ಲ್. 990 ಬಾತ್ ನನಗೆ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. ಗೈಸ್ ಸೂಪರ್ ಎಕ್ಸ್ಪೀರಿಯನ್ಸ್, ವಿ ಎಂಜಾಯ್ಡ್ ಅ ಲಾಟ್. ಗೈಸ್ ಫ್ರೀಡಮ್ ಬೀಚ್ಗೆ ಹೋಗಿ ಬಂದ್ವಿ, ಸಖತ್ತಾಗಿತ್ತು. ಆ ಕಾಡ್ ಮಧ್ಯೆ ನಡ್ಕೊಂಡು ಹೋಗೋದು, ಬೀಚ್ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವಾಗ 8 o'clock ಆಗ್ತಾ ಇದೆ. ಅಲ್ಲಿ ಫ್ರೀಡಮ್ ಬೀಚ್ ಮುಗಿಸ್ಕೊಂಡು ಆನ್ ದ ವೇ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲೇ ಲೇಟ್ ಆಯಿತು, ಯಾಕಂದರೆ 1/2 hour ನಡಿಬೇಕು ಕೆಳಗಡೆವರೆಗೂ. ಸೊ ಅದಕ್ಕೆ ಅಲ್ಲೇ ಸುಸ್ತಾಯಿತು ಅಂತ ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಮ್ಮಿಗೆ ಕಾಲ್ ಮಾಡಿದ್ದೆ. ಮಮ್ಮಿ ಹತ್ರ ಮಾತಾಡಿ ಇವಾಗ ನಾನು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಮೇಕಪ್ ಮಾಡ್ಕೋಬೇಕು. ಮೇಕಪ್ ಎಲ್ಲ ಮಾಡಿಕೊಂಡು ಮಾಲ್ಗೆ ಹೋಗೋಣ ಅಂತ ಇವಾಗ ರೆಡಿ ಆಗಿದ್ದೀನಿ. ಹೊರಗಡೆ ಹೋಗ್ತೀವಿ. ಇವಾಗ ನಾನು ವೇರ್ ಮಾಡಿರೋ ಔಟ್ಫಿಟ್ ಇದು. ಸೊ ಕಂಪ್ಲೀಟ್ ರೆಡಿಯಾಗಿ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ. ಗೈಸ್ ನಾನು ವರುಣ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಇವತ್ತಿನ ಔಟ್ಫಿಟ್ ಬಂದು ಇದು. ನಾನು ಈ ರೀತಿಯಾಗಿ ಇವತ್ತು ರೆಡಿ ಆಗಿದ್ದೀನಿ. ನಾವು ಹೊರಟಿದ್ದೀವಿ ಮಾಲ್ಗೆ. ಲೆಟ್ಸ್ ಗೋ. ಮಾಲ್ಗೆ ಬಂದಿದ್ದೀವಿ. ಒನ್ ಆಫ್ ದ ಫೇಮಸ್ ಮಾಲ್ ಇನ್ ಫುಕೆಟ್. ಹೌದು ಗೈಸ್, ಶಾಪಿಂಗ್ಗೋಸ್ಕರ ನಾವು ಮಾಲಿಗೆ ಬಂದಿದ್ದೀವಿ. ಗೈಸ್ ಇಲ್ಲಿ ಒಳ್ಳೊಳ್ಳೆ ಡಿಫ್ರೆಂಟ್ ಟಾಪ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಈ ಒಂದು ಮಾಲ್ ಫುಕೆಟಲ್ಲಿ ತುಂಬಾ ಫೇಮಸ್ ಮಾಲ್. 250 ಬಾತ್ ಅಂದರೆ ಏನಿಲ್ಲ ಅಂದರೂ 700-800 ರೂಪಾಯಿ ಟಾಪು. ಅಲ್ಲಿ 139 ಬಾತ್ದು ಡ್ರೆಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ನು. ಹಾಗೆ ನೋಡಿಕೊಂಡು ಹಾಗೆ ನೋಡ್ತಾ ಇದ್ವಿ. ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾನೆ ಇದ್ವಿ. 990 ಬಾತ್ ನನಗೆ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. 990 ಬಾತ್ ನಾನು ಕನ್ವರ್ಟ್ ಮಾಡಿಸಿ ಇಂಡಿಯನ್ ಕರೆನ್ಸಿಗೆ. 990 ಬಾತ್ 2827, ಆಲ್ಮೋಸ್ಟ್ 3000 ಶೂಸ್. ಕಾಸ್ಟ್ಲಿ ಅಲ್ಲ? ಕಾಸ್ಟ್ಲಿ, ಹೆವಿ ಕಾಸ್ಟ್ಲಿ. ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಕಾಸ್ಟ್ಲಿ ಇಲ್ಲ ಆ್ಯಕ್ಚುಲಿ. ಅಂದರೆ ಇನ್ನೂ ಒಳ್ಳೆ ಬ್ರ್ಯಾಂಡಿಗೆ ಹೋಗ್ತೀವಿ ಅಂದರೆ ಕೊಡ್ಬೋದು ಅಲ್ವಾ? ಇಂಡಿಯನ್ ಬ್ರ್ಯಾಂಡ್. ಗೈಸ್ ಈ ಮಾಲ್ ನೇಮ್ ಜುಂಗ್ಸೆಲಾನ್ ಶಾಪಿಂಗ್ ಸೆಂಟರ್ ಅಂತ. ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ, ಏನಾದರೂ ಇಷ್ಟ ಆದರೆ ತಗೋತೀನಿ. ಗೈಸ್ ನಾನು ಚೆನ್ನಾಗಿರೋ ಒಂದು ಹ್ಯಾಂಡ್ ಬ್ಯಾಗ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದು ಸಖತ್ತಾಗಿದೆ, ಚೆನ್ನಾಗಿದೆ ವರುಣ್. ಇದು ನೋಡಿ, ಇಂಥದ್ದೇ ತಾನೇ ನೀನು ತಗೋ ಅಂದಿದ್ದು. ಗೈಸ್ ಸೂಪರ್ ಎಕ್ಸ್ಪೀರಿಯನ್ಸ್, ವಿ ಎಂಜಾಯ್ಡ್ ಅ ಲಾಟ್. ಸಖತ್ತಾಗಿತ್ತು. ಇವಾಗ ನಾವು ಬಾಂಗ್ಲಾ ರೋಡ್ಗೆ ಅಂತ ಹೋಗ್ತಾ ಇದ್ದೀವಿ. ಯಾವುದಾದ್ರೂ ಪಬ್ಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ, ಪಾರ್ಟಿ ಡ್ಯಾನ್ಸ್ಗೆ ಅಂತ. ನೋಡೋಣ. ನನಗೆ ಆಲ್ರೆಡಿ ಫುಲ್ ಸುಸ್ತಾಗಿದೆ, ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದಿದೆ ಟ್ರಕ್ಕಿಂಗ್ ಎಲ್ಲ ಮಾಡಿ. ನೋಡೋಣ, ಚೆನ್ನಾಗಿದ್ರೆ. ಕ್ರೌಡ್ ಕೂಡ ಇದೆ, ಬಟ್ ನಮಗೆ ಕ್ರೌಡ್ ತುಂಬಾ ಇಷ್ಟ ಆ್ಯಕ್ಚುಲಿ. ಖಾಲಿ ಇದ್ದರೆ ನನಗದು ಏನು ಸೆಲೆಬ್ರೇಷನ್ ಅಂತ ಅನಿಸಲ್ಲ ನನಗೆ. ಕ್ರೌಡ್ ಇದ್ರೇ ಚಂದ ನನ್ನ ಪ್ರಕಾರ.
ಗೈಸ್ ನಾವು ಪಟಾಂಗ್ ಬೀಚ್ ವಾಕಿಂಗ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಹಾಗೆ ಒಂದು 15 ಮಿನಿಟ್ಸ್ವರೆಗೂ ಅಲ್ಲಿದ್ದು ಅಲ್ಲೇ ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟ್ ಊಟ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಊಟ ಪಾರ್ಸೆಲ್ ತಗೊಂಡು ಮತ್ತೆ ರೂಮ್ಗೆ ವಾಪಸ್. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ನಾವು ಇದಕ್ಕೂ ಮುಂಚೆ ನಾವು ಫ್ರೀಡಮ್ ಬೀಚಿಗೆ ಹೋಗಿದ್ವಿ. ನನ್ನ ಹಿಂದಿನ ವ್ಲಾಗಲ್ಲಿ ಇದೆ ನಾವು ಹೇಗೆಲ್ಲ ಹೋದ್ವಿ ಫ್ರೀಡಮ್ ಬೀಚ್ಗೆ ಅಂತ. ಆ ಒಂದು ವ್ಲಾಗ್ ನೀವು ಮಿಸ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಒರಿಜಿನಲ್ ಇದನ್ನೆಲ್ಲ ತಿಂತಾರಾ ತಿನ್ನಕ್ಕೆ ಸೀ ಫುಡ್ಸ್ ಗೈಸ್? ಇದೆಲ್ಲ ತಿಂತಾರೆ. ಇದೆಲ್ಲ ನೋಡಿನೇ ನನಗೊಂಥರ ಹಿಂಸೆ ಆಗ್ತಾಯಿತ್ತು ನೋಡೋದಕ್ಕೆ. ಹೇಗೆ ತಿಂತಾರೆ ಅಲ್ವಾ ಇದೆಲ್ಲ. ಗೈಸ್, ಈ ವ್ಲಾಗ್ ನೋಡ್ತಾ ಇರೋರು ನಿಮಗೂ ಕೂಡ ಥೈಲ್ಯಾಂಡ್ ಫುಡ್ಗಳು ಬೇಕಾ? ನಿಮಗೆ ಬೇಕಿದ್ರೆ ಕಮೆಂಟ್ಸಲ್ಲಿ ಹೇಳಿ. ನಾನು ಸ್ಪೆಷಲಾಗಿ ನಿಮಗೋಸ್ಕರ ಥೈಲ್ಯಾಂಡಿಂದ ಇದನ್ನೆಲ್ಲ ತೊಗೊಂಡು ಬರ್ತೀನಿ. ಹಲೋ ಬಾಂಗ್ಲಾ ರೋಡೆಲ್ಲ ಫುಲ್ಲು ಸುತ್ತಾಡ್ಕೊಂಡು ಬಂದ್ವಿ. ಒಂಥರ ಇಲ್ಲಿ ವೈಬು ಸಿಕ್ಕಾಬಟ್ಟೆ ಪಾರ್ಟಿ ವೈಬು ಇಲ್ಲಿ. ಹಾಗೆ ನೋಡ್ಕೊಂಡು ಬಂದ್ವಿ ರೋಡ್ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಹಾಗೆ ಸುತ್ತಾಡಿಕೊಂಡು ರೌಂಡ್ ಹೊಡ್ಕೊಂಡು ಇವಾಗ ಇಲ್ಲಿ ಟೈಮ್ ಬಂದು 1 o'clock ಆಗ್ತಾಯಿದೆ. ಮೇ ಬಿ ಇಂಡಿಯಾದಲ್ಲಿ ಇವಾಗ 11:45 ಆಗಿರಬಹುದು, ನೋಡಬೇಕು, ಚೆಕ್ ಮಾಡಬೇಕು. ಸೊ ಇವಾಗ 1 o'clock ಆಗ್ತಾಯಿದೆ ನೈಟು. ಇಲ್ಲಿ ಕೊಹಿನೂರ್ ರೆಸ್ಟೋರೆಂಟ್ ನಾವು ಮಧ್ಯಾಹ್ನನೂ ಬಂದಿದ್ವಿ, ನೀವು ಆಲ್ರೆಡಿ ನೋಡಿದ್ದೀರಾ. ಚಪಾತಿ ಆಮೇಲೆ ಎಗ್ ಕರಿ ಆ್ಯಂಡ್ ಬಿರಿಯಾನಿ, ವೆಜ್ ಬಿರಿಯಾನಿ ರೈಸ್ ತಿಂದಿದ್ವಿ. ಯಾಕಂದರೆ ಇವತ್ತು ಥರ್ಸ್ಡೇ ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಈಗ 1 o'clock ಇವಾಗೂ ಕೂಡ ಇಲ್ಲೇ ಬಂದಿದ್ದೀವಿ. ಇಲ್ಲಿ ಊಟ ಚೆನ್ನಾಗಿತ್ತು ಮಧ್ಯಾಹ್ನ. ಇಲ್ಲಿ ಫುಕೆಟಲ್ಲಿ ಅಂದರೆ ಇಲ್ಲಿ ಥೈಲ್ಯಾಂಡಲ್ಲಿ ಊಟ ಅಷ್ಟು ಸರಿಯಾಗಿ ಸಿಗಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ಇಲ್ಲಿ ಬರೀ ಅದು ಇದು ಹುಳಪಳ ಸೀ ಫುಡ್, ಕಂಪ್ಲೀಟ್ ಸೀ ಫುಡ್ಡು. ಇಂಡಿಯನ್ಸ್ ಅಂಥವೆಲ್ಲ ಅಷ್ಟು ತಿನ್ನಲ್ಲ. ಇಂಡಿಯನ್ಸ್ ಎಲ್ಲ ತಿನ್ನೋದು ಮೇ ಬಿ ಚಿಕನ್, ಮಟನ್, ಫಿಶ್ ಈ ರೀತಿ ತಿಂತಾರೆ, ಪ್ರಾನ್ಸ್ ಈ ರೀತಿ ತಿಂತಾರೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಸೀ ಫುಡ್ಡು ಮತ್ತು ಅದು ಇದು ಕ್ರೊಕೊಡೈಲ್ ಈ ರೀತಿಯಾಗಿದೆ. ಸೊ ಅದಕ್ಕೆ ಕೊಹಿನೂರು ಈ ರೆಸ್ಟೋರೆಂಟ್ ತುಂಬ ಟೇಸ್ಟಿಯಾಗಿದೆ. ಅದಕ್ಕೆ ಮತ್ತೆ ಇಲ್ಲೇ ಬಂದ್ವಿ. ಇಲ್ಲೇ ಬಾಂಗ್ಲಾ ರೋಡ್ ಸ್ಟ್ರೀಟ್ ವಾಕಿಂಗ್ ರೋಡ್ ಇದೆಯಲ್ಲ, ಇಲ್ಲೇ ಇದೆ. ಮತ್ತೆ ಇಲ್ಲೇ ಬಂದ್ವಿ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂತ. ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ರೂಮ್ಗೆ ಹೋಗೋ ಆನ್ ದ ವೇಯಲ್ಲಿ ಬೀಚ್ ಸಿಗುತ್ತೆ, ಅಲ್ಲಿ ಬೀಚ್ ಮುಂದೆ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ರೂಮ್ಗೆ ಹೋಗಿ ಊಟ ಮಾಡ್ತೀನಿ. ಸೊ ಇಲ್ಲಿ ನೈಟ್ ಅಂದರೆ 3 o'clock 4 o'clock ಆಗೋವರೆಗೂ ಸಿಕ್ಕಾಪಟ್ಟೆ ಫುಲ್ಲು ಪಾರ್ಟಿಯಲ್ಲೇ ಇರುತ್ತೆ ಕಂಪ್ಲೀಟ್ ಸ್ಟ್ರೀಟು. ಹೇಗೆ ಇದು ಬೀಚ್ ಮುಂದೆ ಹೋಗಿ ತಿನ್ನೋಣ ಡಿನ್ನರ್. 1.2 kilometers ಇದೆ, ಏನೋ 2 wheelers ನಿಲ್ಲಿಸ್ತಾರೆ. ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ ಗೈಸ್? ನೆನ್ನೆ ನಾವು ಸ್ಕೂಟಿ ರೆಂಟ್ ತೊಗೊಂಡಿರಲಿಲ್ಲ. ನಮ್ಮ ರೂಮಿಂದ ಬಾಂಗ್ಲಾ ರೋಡ್ವರೆಗೂ 2 kilometers. ಅಲ್ಲಿವರೆಗೂ ನಡೆದಿದ್ದೀವಿ, ಆ್ಯಕ್ಚುಲಿ ವಾಕ್ ಮಾಡಿದ್ವಿ. ಸ್ಕೂಟಿ ತೊಗೊಂಡಿದ್ದು ವೇಸ್ಟ್ ಆಗೋದು, ಯಾಕಂದರೆ ನಾವು ಇಲ್ಲಿ ರೀಚ್ ಆಗಿದ್ದಿದೆ 8 o'clock ನೈಟ್ ಅಲ್ವಾ. ನಿನ್ನ ಮೇಕಪ್ ತುಂಬ ಚೆನ್ನಾಗಿದೆ ಇವತ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ಥ್ಯಾಂಕ್ ಯು. ನಾನು ಥೈಲ್ಯಾಂಡಿ ಗರ್ಲ್. ಸೊ ಗೈಸ್, ಏನಂತಿದ್ದೆ ಅಂದರೆ, ನೀನು ನನಗೆ ಡೈವರ್ಟ್ ಮಾಡಬೇಡ, ಏನೇನೋ ಹೇಳಿ. ಗೈಸ್, ಏನಂತಿದ್ದೆ ನಾನು ಮರ್ತೋಯ್ತು ನನಗೆ. ಬೀಚ್ ಮುಂದೆ ನಾವು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗೆ ಮಾಡೋಣ ಅಲ್ವಾ? ಸುಸ್ತಾಗಿದೆಯಾ ನಿನಗೆ? ಹೌದಾಗಿದೆ. ಹೇಳ, ಸುಸ್ತಾಗಿದೆಯಾ? ಇಲ್ಲ, ನನಗಂತ ಸುಸ್ತಾಗಿದೆ, ಬಟ್ ಅಷ್ಟೊಂದು ಇಲ್ಲ. ಯಾಕಂದರೆ ಇವತ್ತು ಫ್ರೀಡಮ್ ಬೀಚ್ಗೆಲ್ಲ ಹೋಗಿ ಬಂದ್ವಿ. ಸೊ ಅದೆಲ್ಲ ಹಾಫ್ ಆನ್ ಅವರ್ ಹತ್ತದು ಇಳಿಯೋದೆಲ್ಲ ಇತ್ತು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಲ್ವಾ? ಇನ್ನೂ ಜನ ಇರ್ತಾರೆ, ಭಾಳ ಜನ. ಸೀಸನ್ ಅಲ್ವಾ, ಆ್ಯಕ್ಚುಲಿ ಇವತ್ತು ನ್ಯೂ ಇಯರ್ ಫಸ್ಟ್ ಅಲ್ವಾ.
ಹತ್ರ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೀಚ್ ಹತ್ರ ಸುಮ್ಮನೆ ಕುತ್ಕೊಂಡು ಬಂದ್ವಿ. 1 ಅವರ್ ಇದ್ವಿ, ತುಂಬ ಚೆನ್ನಾಗಿತ್ತು. ಊಟ ರೂಮಲ್ಲೇ ಮಾಡೋಣ ಅಂತ ಹೇಳಿ ಬಂದ್ವಿ. ಇವಾಗ ಟೈಮ್ ಬಂದು 2 o'clock ಆಗ್ತಾ ಇದೆ ನೈಟು ಇಲ್ಲಿನ ಟೈಮ್ಗೆ. ಇಂಡಿಯನ್ ಟೈಮ್ಗೆ ಮೇ ಬಿ ಇವಾಗ 1 o'clock ಆಗ್ತಾ ಇರ್ಬೋದು. ಸೊ ಇವಾಗ ಊಟ ಮಾಡಿ ಮಲ್ಕೋತೀನಿ. ತುಂಬಾ ಸುಸ್ತಾಗಿದೆ ಇವತ್ತು, ತುಂಬ ಸಖತ್ತಾಗೇ ಇತ್ತು ಇವತ್ತಿನ ಡೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.